ಎರಡು ಧರ್ಮ ಒಂದೇ ದೇವಾಲಯ. ಯಾವತ್ತಾದರೂ ನೀವು ದರ್ಗದ ಒಳಗೆ ದೇವಸ್ಥಾನ ಇರುವುದನ್ನು ನೋಡಿದ್ದೀರಾ? ಇಲ್ಲವೆಂದಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆಯಲ್ಲಿದೆ ಇಂತಹದ್ದೊಂದು ಪವಿತ್ರ ಕ್ಷೇತ್ರ. ಹಣಗೆರೆ ಕಟ್ಟೆ ಎಂದೇ ಹೆಸರುವಾಸಿಯಾಗಿರುವ ಈ ಕ್ಷೇತ್ರದ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ಶಿವಮೊಗ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಹಣಗೆರೆ ಕಟ್ಟೆ ಗ್ರಾಮದಲ್ಲಿ ಹಜರತ್ ಸಾಯಿದ್ ಸಾದತ್ ದರ್ಗಾ ಇದೆ. ಈ ದರ್ಗಾದ ಕಟ್ಟಡದೊಳಗೆ ದೇವಾಲಯವೂ ಇದೆ. ಅದು ಭೂತರಾಯ ಚೌಡೇಶ್ವರಿ ದೇವಿಗೆ ಸಮರ್ಪಿತವಾಗಿದೆ. ಒಂದೇ ಸೂರಿನಲ್ಲಿ ದೇವಸ್ಥಾನ ಮತ್ತು ದರ್ಗಾದಲ್ಲಿ ನಡೆಯುವ ವಿಭಿನ್ನ ಪದ್ಧತಿಗಳು ಇಲ್ಲಿ ನಡೆಯುತ್ತವೆ. ಇಲ್ಲಿ ಹಿಂದೂ ಮುಸ್ಲಿಮರು ಎನ್ನುವ ಭೇದವಿಲ್ಲ. ಭಕ್ತರು ದರ್ಗಾ ಮತ್ತು ದೇವಸ್ಥಾನವನ್ನು ಒಂದೇ ರೀತಿಯಾಗಿ ಒಟ್ಟಾಗಿ ಪೂಜಿಸುತ್ತಾರೆ. ಈ ಅನನ್ಯ ಆಚರಣೆಗಳನ್ನು ಯಾರು ಪ್ರಶ್ನಿಸುವುದಿಲ್ಲ. ಇಲ್ಲಿಗೆ ಬರುವ ಭಕ್ತರು ದರ್ಗಕ್ಕೆ ಶಾಲನ್ನು ಅರ್ಪಿಸುತ್ತಾರೆ. ಚೌಡೇಶ್ವರಿ ಹಾಗೂ ಭೂತರಾಯನಿಗೆ ಹಣ್ಣು ಕಾಯಿ ಅರ್ಪಿಸುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಎಂದರೆ ದೇವಸ್ಥಾನದ ಆವರಣದ ಒಳಗೆ ಒಂದು ದೊಡ್ಡ ಮರವಿದೆ. ಈ ಮತ್ತಿ ಮರದಲ್ಲಿ ನೆಲೆ ನಿಂತಿರುವ ಭೂತಪ್ಪನಿಗೆ ಹರಕೆ ಹೊತ್ತು ಬರುವ ಭಕ್ತರು ಮಳೆ ಹೊಡೆದು ತಾಯತ ತ್ರಿಶೂಲವನ್ನು ಅರ್ಪಿಸುತ್ತಾರೆ. ಆ ಮತ್ತಿ ಮರಕ್ಕೆ ಬೀಗ ಹಾಕುತ್ತಾರೆ. ತಮ್ಮ ಎದುರಾಳಿಗಳನ್ನು ಸದೆಬಡಿಯಲು ಮಾಟ ಮಂತ್ರ ಮಾಡಿದವರಿಗೆ ವಾಪಸ್ಸಾಗಲು ಈ ರೀತಿಯ ವಿಭಿನ್ನ ಆಚರಣೆಗಳನ್ನು ನಡೆಸಲಾಗುತ್ತದೆ. ಹಣಗೆರೆ ಕಟ್ಟೆ ಒಂದು ಪವಿತ್ರ ಕ್ಷೇತ್ರವಾಗಿದ್ದು ಭಕ್ತರು ಇಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಹಾಗೂ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಇಲ್ಲಿಗೆ ಬರುತ್ತಾರೆ. ಇವರ ಇಷ್ಟಾರ್ಥಗಳು ಈಡೇರಿದ ಮೇಲೆ ಭಕ್ತರು ಮತ್ತೆ ಬಂದು ವಿಶೇಷ ಪೂಜೆ ಮತ್ತು ಸೇವೆ ಸಲ್ಲಿಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.